ಮಸಾಲೆ ಬೆಳೆಗಳ ರಾಜ ಎಂದೇ ಗುರುತಿಸಿಕೊಂಡಿರುವ ಕಾಳುಮೆಣಸು ರಾಜ್ಯದ ಪ್ರಮುಖ ಬಹುವಾರ್ಷಿಕ ಸಾಂಬಾರು ಬೆಳೆ. ಆಸರೆ ಮರಗಳನ್ನು ಬಳಸಿಕೊಂಡು ಹಬ್ಬುವ ಈ ಅಂದದ ಬಳ್ಳಿಗಳಲ್ಲಿ ಮುತ್ತನ್ನು ಪೋಣಿಸಿದಂತೆ ಗೋಚರಿಸುವ ಮೆಣಸಿನ ಗೊಂಚಲುಗಳನ್ನು ನೋಡುವುದೇ ಒಂದು ಅಂದ. ಒಂದೆಡೆ ಗ್ರಾಹಕರಿಗೆ ಖಾರ ಉಣಿಸುವ ಮೆಣಸು ಬಹುತೇಕ ಕೃಷಿಕರಿಗೆ ಸಿಹಿ ಉಣಿಸುತ್ತಿರುವ ಲಾಭದಾಯಕ ಬೆಳೆಯೂ ಹೌದು. ವಿವಿಧ ತೋಟಗಾರಿಕಾ ಬೆಳೆಗಳಲ್ಲಿ ಮಿಶ್ರ ಬೆಳೆಯಾಗಿ ಪೂರಕ ಆದಾಯ ಕಲ್ಪಿಸುತ್ತಿರುವ ಈ ಬೆಳೆಯತ್ತ ಸಹಜವಾಗಿಯೇ ಹೆಚ್ಚು ಕೃಷಿಕರು ಆಕರ್ಷಿತರಾಗುತ್ತಿದ್ದಾರೆ. ಆದಾಗ್ಯೂ ಮೆಣಸಿನ ಬೆಳೆಗೆ ಹಲವು ರೋಗಗಳು ತೀವ್ರ ರೀತಿಯ ಹಾನಿಯುಂಟು ಮಾಡುತ್ತಿದ್ದು, ಅವುಗಳಲ್ಲಿ ಶೀಘ್ರ ಸೊರಗು ರೋಗ ಗಂಭೀರ ಸ್ವರೂಪದ್ದಾಗಿದ್ದು ಇಳುವರಿ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಿದೆ. ಕಾಳುಮೆಣಸು ಬೆಳೆಗೆ ಹಲವಾರು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಹಲವಾರು ಕೀಟ ಮತ್ತು ರೋಗಗಳು ಬಾಧೆಗೆ ಈ ಒಂದು ಕಾಳುಮೆಣಸು ಬೆಳೆ ತುತ್ತಾಗಿ ಏನಪ್ಪ ಅಂದರೆ ಈ ಒಂದು ಬೆಳೆಯನ್ನು ನಾವು ರೈತರು ಕಳ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದರೆ ಈ ರೋಗಗಳಿಗೆ ಸಂಬಂಧಪಟ್ಟಾಗಿ ಹೇಳ್ಬೇಕಂದ್ರೆ ಈ ಪೈಟಾಪ್ತರ ಬುಡ ಕೊಳೆ ರೋಗ ಅಂತ ಹೇಳ್ತೀವಿ. ಈ ಒಂದು ರೋಗ ಏನಪ್ಪ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಒಂದು ಹೆಚ್ಚಿನ ಆರ್ಥಿಕ ಹಾನಿ ಮಟ್ಟವನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ರೋಗ ಆಗಿದೆ. ಮತ್ತು ಈ ಒಂದು ರೋಗವನ್ನು ನಾವು ರೈತರ ಮಟ್ಟದಲ್ಲಿ ಹೇಳ್ಬೇಕಂದ್ರೆ ಶೀಘ್ರ ಸೊರಗು ರೋಗ, ಹಳದಿ ರೋಗ, ಕಾಳುಮೆಣಸಿನ ಕಟ್ಟೆ ರೋಗ ಎಂತೆಲ್ಲ ಹಲವಾರು ಹೆಸರುಗಳಿಂದ ಈ ರೋಗವನ್ನು ರೈತರ ಮಟ್ಟದಲ್ಲಿ ಕರೀತಾ ಇದ್ದಾರೆ. ಕಳೆದ 2 ದಶಕದಿಂದ ಈ ಒಂದು ರೋಗ ತೀವ್ರ ಹಂತದಲ್ಲಿ ಎಲ್ಲ ರೈತರ ತಾಕುಗಳಲ್ಲಿ ಕಾಣಿಸ್ಕೊಂಡು ಈ ಒಂದು ಕಾಳುಮೆಣಸನ್ನು ಹಾಳು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ. ಈ ಒಂದು ರೋಗಕ್ಕೆ ತುತ್ತಾದಂಥ ತೋಟದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಶೇಕಡ 25-30% ಬೆಳೆಯನ್ನು ನಾವು ಕಳ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಕೆಲವು ತೋಟದಲ್ಲಿ ಏನಪ್ಪ ಅಂದರೆ ಈ ಒಂದು ರೋಗದ ಬಾಧೆ ತೀವ್ರ ಹಂತದಲ್ಲಿದ್ದಾಗ ಶೇಕಡ 60-70% ಈ ಒಂದು ಬೆಳೆಯನ್ನು ಕಳ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈ ಒಂದು ಕಾಳುಮೆಣಸಿಗೆ ಬರ್ತಕ್ಕಂಥ ಈ ಒಂದು ಶೀಘ್ರ ಸೊರಗು ರೋಗವನ್ನು ನಾವು ಆದಷ್ಟು ಸೂಕ್ತ ಸಮಯದಲ್ಲಿ ಈ ರೋಗವನ್ನು ಗುರುತಿಸಿ ಅದರ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಈ ಒಂದು ಕಾಳುಮೆಣಸು ಬೆಳೆಯನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಹೆಸರೇ ಸೂಚಿಸುವಂತೆ ಬಳ್ಳಿಗಳನ್ನು ಶೀಘ್ರವಾಗಿ ಸೊರಗುವಂತೆ ಮಾಡುವ ಈ ರೋಗಯುಕ್ತ ಬಳ್ಳಿಗಳನ್ನು ಪ್ರಾರಂಭಿಕ ಹಂತದಲ್ಲಿಯೇ ಸೂಕ್ತವಾಗಿ ಗುರುತಿಸುವುದು ಅತಿ ಮುಖ್ಯ. ಪ್ರಮುಖವಾಗಿ ನಾವು ಈ ರೋಗ ಪೀಡಿತ ಬೆಳೆಯನ್ನು ನಾವು ಸೂಕ್ಷ್ಮವಾಗಿ ನಾವು ಪರಿಶೀಲನೆ ಮಾಡಿದಾಗ ಈ ರೋಗ ಪೀಡಿತ ಎಲೆಗಳಲ್ಲಿ ಅದರಲ್ಲೂ ಬುಡಭಾಗದಿಂದ ಪ್ರಾರಂಭ ಆಗ್ತಕ್ಕಂಥ ಎಲೆಗಳಲ್ಲಿ ಮತ್ತು ಅದಕ್ಕೆ ಇತರ ಎಲೆಗಳಲ್ಲಿ ಏನಪ್ಪ ಅಂದರೆ ಪ್ರಾರಂಭದಲ್ಲಿ ಈ ವೃತ್ತಾಕಾರದ ನೀರಿನಿಂದ ತೊಯ್ದಂಥ ಬೂದು ಬಣ್ಣದ ಮಚ್ಚೆಗಳನ್ನ ಪ್ರಾರಂಭದಲ್ಲಿ ನಾವು ಕಾಣಿಸ್ಕೊಳ್ತೀವಿ ಎಲೆಗಳ ಮೇಲೆ. ನಂತರ ಈ ಒಂದು ಚುಕ್ಕೆಗಳು ಏನಾಗುತ್ತೆ, ಎಲೆಗಳ ಮೇಲೆಲ್ಲ ಹರಡಿದಾಗ ಏನಾಗುತ್ತೆ, ಆ ಒಂದು ಹಳದಿ ಎಲೆಗಳೆಲ್ಲ ಏನಾಗುತ್ತೆ ಹಳದಿಯಾಗಿ ಆ ಒಂದು ಭಾಗ ಎಲ್ಲ ಕೊಳತೋಗಿ ಎಲೆಗಳೆಲ್ಲ ಗಿಡದಿಂದ ಉದುರೋಗುತ್ತೆ. ಈ ರೋಗದ ತೀವ್ರತೆ ಎಷ್ಟಿರುತ್ತೆ ಅಂದರೆ ಪ್ರಾರಂಭಿಕವಾಗಿ ಈ ರೋಗದ ಲಕ್ಷಣಗಳು ಎಲೆಗಳ ಮೇಲೆ ಬರುತ್ತೆ, ಕಾಂಡದ ಮೇಲೆ ಬರುತ್ತೆ, ಹೂಗೊಂಚಲು ಮತ್ತೆ ಎಲ್ಲ ಎಲೆ ಹೂಗಳ ಮೇಲೆಲ್ಲ ಕಾಣಿಸ್ಕೊಳ್ಳುತ್ತೆ. ಈ ಒಂದು ರೋಗ ಕೆಲವು ಸಂದರ್ಭದಲ್ಲಿ ಕಾಂಡದ ಮೇಲೆ ಕಾಣಿಸ್ಕೊಂಡ್ರೆ ಏನಾಗುತ್ತೆ, ಕಪ್ಪು ಮಂಚದ ಒಂದು ಚುಕ್ಕೆಗಳು ಎಲೆಗೆ ಒಂದು ಕಾಂಡದ ಮೇಲೆಲ್ಲ ಕಾಣಿಸ್ಕೊಂಡು ಆ ನಂತರ ಆ ಒಂದು ಕಾಂಡದ ಭಾಗ ಎಲ್ಲ ಕೊಳೆತು ಅದನ್ನ ಏನಾಗುತ್ತೆ ಆ ಒಂದು ಗಿಡ ಕಂಪ್ಲೀಟ್ ಆಗಿ ಒಂದು 30 ದಿನದಲ್ಲೇ ಆ ಒಂದು ಬಳ್ಳಿ ಸತ್ತೋಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ರೋಗವನ್ನು ನಾವು ಶೀಘ್ರ ಸೊರಗು ರೋಗ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಮಳೆಯ ಪ್ರಮಾಣ, ಜೌಗು ಪ್ರದೇಶ, ವಾತಾವರಣದಲ್ಲಿಯ ತೇವಾಂಶದ ಮೇಲೆ ರೋಗ ಉಲ್ಬಣಗೊಳ್ಳುವ ಸಾಧ್ಯತೆ ಹೆಚ್ಚಿದ್ದು, ಕೃಷಿಕರು ಈ ಕುರಿತು ಮುಂಜಾಗರೂಕತೆ ಕ್ರಮ ಅನುಸರಿಸಬೇಕಾಗುತ್ತದೆ. ಪ್ರಮುಖವಾಗಿ ಇದು ಪೈಟಾಪ್ತರ ಕ್ಯಾಪ್ಸಿಸಿ ಎಂಬ ಒಂದು ಶಿಲೀಂಧ್ರ ರೋಗಾಣುವಿನಿಂದ ಈ ರೋಗ ಹರಡ್ತಕ್ಕಂಥದ್ದು. ಈ ಪ್ರತಿದಿನ ಸಾಮಾನ್ಯವಾಗಿ ಒಂದು 22 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು. ಅದರ ಜೊತೆಗೆ ಏನಪ್ಪ ಅಂದರೆ ಒಂದು ಪ್ರತಿದಿನ ಒಂದು 2-3 ಗಂಟೆಗಳಿಗಿಂತ ಕಡಿಮೆ ಸೂರ್ಯನ ರಶ್ಮಿ ಆ ಒಂದು ಗಿಡದ ಮೇಲೆ ಬಿದ್ದಾಗ, ಜೊತೆಗೆ ನಾವು ಉಷ್ಣಾಂಶದ ಬಗ್ಗೆ ಹೇಳಬೇಕು ಅಂದರೆ 22-29 ಡಿಗ್ರಿ ಅಷ್ಟು ಒಂದು ಉಷ್ಣಾಂಶ, ಜೊತೆಗೆ ಮತ್ತೆ ನಮಗೆ ಒಂದು 83-90% ಆರ್ದ್ರತೆ ಯಾವ ಪ್ರದೇಶದಲ್ಲಿ ಇರುತ್ತೆ, ಅಂಥ ಜಾಗದಲ್ಲಿ ಈ ಒಂದು ರೋಗ ತರ್ತಕ್ಕಂಥ ಶಿಲೀಂಧ್ರ ಬಹಳ ಬೇಗವಾಗಿ ಬೆಳವಣಿಗೆ ಆಗುತ್ತೆ. ರೋಗ ಬಂದಿರತಕ್ಕಂಥ ಗಿಡಗಳೆಲ್ಲ ತೋಟದಲ್ಲೆಲ್ಲ ನಮ್ಮ ರೈತರೆಲ್ಲ ಏನಾಗುತ್ತೆ ಹಾಗೆ ತೋಟದಲ್ಲೆಲ್ಲ ಬಿಟ್ಬಿಟ್ಟಿರ್ತಾರೆ. ಅಂಥ ರೋಗ ಬಂದಿರತಕ್ಕಂಥ ಉಳಿಕೆಯಲ್ಲಿ ಏನಾಗುತ್ತೆ ಈ ಒಂದು ರೋಗದ ಶಿಲೀಂಧ್ರ ಉಳ್ಕೊಂಡು ಮುಂದಿನ ಸಂದರ್ಭದಲ್ಲಿ ಮುಂದಿನ ವರ್ಷಕ್ಕೆ ಏನಾಗುತ್ತೆ, ಮೊದಲನೇ ಮುಂಗಾರು ಮಳೆ ಬಿದ್ದ ತಕ್ಷಣ ಆ ಒಂದು ತೇವಾಂಶದಲ್ಲಿ ಇದು ಅಲ್ಪ ಸಮಯದಲ್ಲಿ ಅಂತ ಆ ತೇವಾಂಶನ ಉಪಯೋಗಿಸ್ಕೊಂಡು ಇದು ಬೀಜ ಕಣವನ್ನು ಉತ್ಪತ್ತಿ ಮಾಡುತ್ತೆ. ಈ ಒಂದು ಬೀಜ ಕಣಗಳು ಏನಾಗುತ್ತೆ ಮಳೆ ನೀರಿನ ಮುಖಾಂತರ ಬೇರಿಗೆ ಸೇರಿಕೊಳ್ಳುತ್ತೆ ಮತ್ತು ಗಾಳಿ ಮುಖಾಂತರ ಎಲ್ಲ ಎಲೆಗಳ ಮೇಲೆಲ್ಲ ಹರಡಿದಾಗ ಏನಾಗುತ್ತೆ ಈ ರೋಗದ ತೀವ್ರ ಬಾಧೆ ಆದಷ್ಟು ಬೇಗವಾಗಿ ಎಲ್ಲ ಗಿಡಗಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಕಾಳುಮೆಣಸಿನ ಬೆಳೆಯ ಶೀಘ್ರ ಸೊರಗು ರೋಗದ ನಿರ್ವಹಣೆ ಒಂದೇ ವಿಧಾನದಿಂದ ಕಷ್ಟ ಸಾಧ್ಯವಾಗಿದ್ದು, ಕೃಷಿಕರು ಸಮಗ್ರ ನಿರ್ವಹಣಾ ವಿಧಾನಗಳನ್ನು ಅನುಸರಿಸುವುದು ಸೂಕ್ತ.
ಮಣ್ಣಿನಲ್ಲಿ ಒಂದು 3-4 ವರ್ಷ ಬದುಕಬಲ್ಲದಾಗಿರೋದ್ರಿಂದ ಈ ರೋಗವನ್ನು ನಾವು ಒಂದು ಕೆಮಿಕಲ್ಸ್ ಅಥವಾ ಒಂದು ಯಾವುದೋ ಒಂದು ಮೆಥಡಿಂದ ನಾವು ಹತೋಟಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ರೋಗವನ್ನು ನಾವು ಹತೋಟಿ ಮಾಡಬೇಕಾದ್ರೆ ಒಂದು ಸಮಗ್ರ ರೋಗ ನಿರ್ವಹಣೆ ಪದ್ಧತಿಗಳನ್ನು ಅನುಸರಿಸಿದ್ರೆ ಮಾತ್ರ ಈ ಒಂದು ರೋಗವನ್ನು ನಾವು ಹತೋಟಿ ಮಾಡ್ಬೋದಾಗಿದೆ. ಒಂದು ರೋಗ ಪೀಡಿತ ಬಳ್ಳಿ ಏನಾದರೂ ನಮ್ಮ ತೋಟದಲ್ಲಿ ಇದ್ದರೆ ಅದು ಇತರ ಎಲ್ಲ ಆರೋಗ್ಯವಂತ ಗಿಡಗಳಿಗೆ ಈ ರೋಗವನ್ನು ಹರಡುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲಿ ರೋಗ ಬಂದಿರತಕ್ಕಂಥ ಗಿಡ ನಮ್ಮ ತೋಟದಲ್ಲಿ ಕಂಪ್ಲೀಟ್ ಸತ್ತೋಗಿರೋ ಗಿಡ ಇರುತ್ತೆ, ಅದನ್ನು ಕಂಪ್ಲೀಟ್ ಬುಡ ಸಮೇತ ಕಿತ್ತು ತೋಟದಿಂದ ಹೊರಗಡೆ ಒಯ್ದು ಅದನ್ನು ನಾಶ ಮಾಡಬೇಕು. ಸೊ ಇನ್ನು ಎರಡನೇದಾಗಿ ಹೇಳ್ಕೊಳ್ಳೋದಂದರೆ, ಸೊ ಎಲ್ಲಿ ಈ ಹೆಚ್ಚಾಗಿ ನೀರು ನಿಂತ್ಕೊಳ್ತಕ್ಕಂಥ ಪ್ರದೇಶ, ಈಗ ಕಾಳುಮೆಣಸು ಬೆಳೀತಕ್ಕಂಥ ಜಾಗದಲ್ಲಿ ಎಲ್ಲರೂ ನೀರು ನಿಂತ್ಕೊಳ್ಳೋ ಜಾಗ ಆಗಿದ್ರೆ ನೀರು ನಿಂತ್ಕೊಳ್ಳೋದಾಗೆ ನೋಡಿಕೊಂಡು ಸೂಕ್ತ ಬಸಿಗಾಲುಗಳನ್ನ ನಾವು ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಂದು ಸಾರಿ ಮಳೆಗಾಲ ಪ್ರಾರಂಭ ಆದಮೇಲೆ ಸೊ ಆದಷ್ಟು ಗಿಡಕ್ಕೆ ಡ್ಯಾಮೇಜ್ ಆಗೋದನ್ನು ನಾವು ಅವಾಯ್ಡ್ ಮಾಡಬೇಕು. ಹೊಸದಾಗಿ ಕಾಳು ಮೆಣಸಿನ ಕೃಷಿ ಕೈಗೊಳ್ಳುವವರು ರೋಗ ಮುಕ್ತ ಬಳ್ಳಿಗಳನ್ನು ಬಳಸುವ ಹಾಗೂ ರೋಗ ಮುಕ್ತ ಪ್ರದೇಶಗಳಲ್ಲಿ ಕೃಷಿ ಕೈಗೊಳ್ಳುವುದು ಅತ್ಯವಶ್ಯಕ. ರೋಗಮುಕ್ತ ಪ್ರದೇಶದಿಂದ ಸೊ ಈ ಒಂದು ಬಳ್ಳಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ರೋಗಮುಕ್ತ ಮಣ್ಣನ್ನು ಉಪಯೋಗಿಸಿ ಇದನ್ನು ನಾವು ಬೆಳವಣಿಗೆ ಮಾಡಬೇಕು. ಯಾಕೆಂದರೆ ಈ ಒಂದು ರೋಗ ನರ್ಸರಿಯಲ್ಲೂ ಕೂಡ ಬರೋದ್ರಿಂದ ಸೊ ಆದಷ್ಟು ಒಂದು ರೋಗಮುಕ್ತ ಬಳ್ಳಿ ಮತ್ತು ರೋಗಮುಕ್ತ ಮಣ್ಣನ್ನು ಸಸಿಮಡಿ ಮಾಡಲು ಉಪಯೋಗ ಮಾಡಬೇಕು. ಮತ್ತು ಈಗ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಸೊ ಈ ವರ್ಷ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಳುಮೆಣಸಿಗೆ ಈಗ ಅತ್ಯಧಿಕ ರೇಟು. ಸೊ ಎಲ್ಲರೂ ಕಾಳುಮೆಣಸಿಗೆ ಆಸಕ್ತಿಯನ್ನು ತೋರಿಸ್ತಾರೆ ಗಿಡ ನೆಡಲಿಕ್ಕೆ. ಅದಕ್ಕೆ ಏನು ಮಾಡ್ತಾರೆ, ಈಗ ಸತ್ತೋಗಿರೋ ಗಿಡಗಳು ಏನಾದ್ರು ತೋಟದಲ್ಲಿದ್ದರೆ ಸೊ ಆ ಗಿಡವನ್ನು ತೆಗೆದುಬಿಟ್ಟು ಇಮಿಡಿಯೇಟಾಗಿ ಹೊಸ ಗಿಡಗಳನ್ನ ತಂದು ನಾಟಿ ಮಾಡ್ತಾರೆ. ಈ ಒಂದು ರೋಗ ತರ್ತಕ್ಕಂಥ ಶಿಲೀಂಧ್ರ ಸಾಮಾನ್ಯವಾಗಿ ಮಣ್ಣಿನಲ್ಲಿ 2-3 ವರ್ಷ ಬದುಕಿರುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಸೊ ಹಾಗಾಗಿ ಇಮಿಡಿಯೇಟಾಗಿ ಆ ಒಂದು ರೋಗ ಬಂದಿರತಕ್ಕಂಥ ಗಿಡ ತೆಗೆದ ತಕ್ಷಣ ಸೊ ಇಮಿಡಿಯೇಟಾಗಿ ಅದೇ ಜಾಗಕ್ಕೆ ಸೊ ಹೊಸ ಗಿಡಗಳನ್ನ ನೆಡಬಾರ್ದು. ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಕೂಡ 1-1.5 ವರ್ಷ ಗ್ಯಾಪ್ ಕೊಟ್ಟು ನಂತರ ಆ ಜಾಗಕ್ಕೆ ಬೇರೆ ಹೊಸ ಗಿಡಗಳನ್ನ ಸೊ 1 ವರ್ಷ ಬಿಟ್ಟು ನಾಟಿ ಮಾಡಬೇಕು. ಮತ್ತು ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಕೆಲವು ಸಂದರ್ಭ ಯಾರು ಕೂಡ ಗಿಡ ಮಾಡದೇ ಕೆಲವು ಸಂದರ್ಭದಲ್ಲಿ ಹೆಚ್ಚಾಗಿ ಈ ಕಟ್ಟಿಂಗ್ಸ್ಗಳೆಲ್ಲ ಬೆಳೆದಿರ್ತಾರೆ, ರನ್ನರ್ಸ್ ಎಲ್ಲ ಬೆಳೆದಿರುತ್ತೆ. ಸೊ ಅದು ಹಾಗೆ ನೆಲದ ಮೇಲೆ ಬಿಟ್ಟಿರ್ತಾರೆ. ಸೊ ಅಂಥ ಎಲ್ಲ ರನ್ನರ್ಸ್ಗಳನ್ನ ಏನು ಮಾಡಬೇಕು, ಎಲ್ಲ ರೈತ ಬಾಂಧವರು ಸೊ ಈ ಮುಂಗಾರು ಪ್ರಾರಂಭ ಆಗೋದಕ್ಕಿಂತ ಮೊದಲು ಅದನ್ನು ಎಲ್ಲ ಎತ್ತಿ ಗಿಡಕ್ಕೆ ಕಟ್ಟಬೇಕು. ಸೊ ಇದರಿಂದ ಏನಾಗುತ್ತೆ, ಆದಷ್ಟು ಆ ಬಳ್ಳಿಗಳಿಗೆ ಗಾಯಗಳಾಗ್ತಕ್ಕಂಥದ್ದೆಲ್ಲ ಅವಾಯ್ಡ್ ಆಗುತ್ತೆ. ಕೆಲವೊಂದು ತಳಿಗಳು ಸೊ ಏನು ರೋಗವನ್ನು ತಡ್ಕೊಂಡು ಬೆಳೀತಕ್ಕಂಥ ತಳಿಗಳು ಸೊ ನಮ್ಮ ಒಂದು ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯಲ್ಲೂ ಕೂಡ ಬಿಡುಗಡೆ ಆಗಿದೆ. ಈಗ ಏಸರ್ ತೇವಮ್ ಅಂತ ಹೇಳ್ತೀವಿ, ಏಸರ್ ಶಕ್ತಿ ಅಂತ ಹೇಳ್ತೀವಿ. ಸೊ ಇಂಥ ತಳಿಗಳನ್ನ ನಾವು ಈಗ ಕಾಮನ್ ಆಗಿ ಏನು ಪಡಿಯೋರು ಬೆಳೀತಕ್ಕಂಥ ಇದರಲ್ಲಿ ಸೊ ಅದನ್ನು ಮಿಕ್ಸ್ ಮಾಡಿ ಬೆಳೆದಾಗ ಏನಾಗುತ್ತೆ, ಆಲ್ಮೋಸ್ಟ್ ಈ ರೋಗ ತರ್ತಕ್ಕಂಥ ಶಿಲೀಂಧ್ರದ ಬಾಧೆ ಕೂಡ ಕಡಿಮೆ ಆಗ್ತಿರುತ್ತೆ. ಸೊ ಹಾಗಾಗಿ ಒಂದು ತಳಿಗಳನ್ನ ಮಿಶ್ರಣ ಮಾಡಿ ಬೆಳೀತಕ್ಕಂಥದ್ದನ್ನು ಕೂಡ ರೈತರಲ್ಲಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಕಾಳು ಮೆಣಸಿನ ಬೆಳೆಯಲ್ಲಿ ಶೀಘ್ರ ಸೊರಗು ರೋಗದ ನಿರ್ವಹಣೆಯಲ್ಲಿ ಜೈವಿಕ ಶಿಲೀಂಧ್ರ ನಾಶಕಗಳ ಬಳಕೆ ಹೆಚ್ಚು ಪರಿಣಾಮಕಾರಿಯಾಗಿದ್ದು, ಬೋರ್ಡೋ ದ್ರಾವಣ ಸಿಂಪರಣೆಯಿಂದಲೂ ರೋಗವನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದಾಗಿದ್ದು, ಇದರ ಸಿದ್ಧತೆ ಹಾಗೂ ಸಿಂಪರಣಾ ಪದ್ಧತಿಯ ಮೇಲೆ ಪರಿಣಾಮ ಅವಲಂಬಿತ. ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂದರೆ, ಈಗ ಒಂದು ಸಾರಿ ಮಳೆಗಾಲ ಕಳೆದ ಮೇಲೆ ಸೊ ಮಳೆಗಾಲ ಕಳೆದ ನಂತರ ಆದಷ್ಟು ಎಲ್ಲರೂ ತರಗೆಲೆಗಳು ಸೊಪ್ಪು ಇಂಥದ್ದನ್ನೆಲ್ಲ ಸಿಕ್ಕಿದಾಗ ಅದನ್ನು ನಾವು ಮಲ್ಚಿಂಗ್ ಅಂತ ಹೇಳ್ತೀವಿ. ಆ ಗಿಡದ ಬುಡಭಾಗಕ್ಕೆ ಸೇರಿಸೋದ್ರಿಂದನೂ ಕೂಡ ಈ ಒಂದು ಡ್ಯಾಮೇಜು ಕೂಡ ಅವಾಗ ಅವಾಯ್ಡ್ ಆಗುತ್ತೆ. ಜೊತೆಗೆ ಮುಂದೆ ನಾವು ಏನಾದರೂ ಜೈವಿಕ ಒಂದು ಶಿಲೀಂಧ್ರಗಳನ್ನ ಅದಕ್ಕೆ ಸೇರಿಸೋದ್ರಿಂದ ಅದು ಬೆಳವಣಿಗೆಗೆ ಸಾವಯವ ವಸ್ತುಗಳು ಬೇಕಾಗಿರುತ್ತೆ. ಸೊ ಹಾಗಾಗಿ ಮಲ್ಚಿಂಗು ಕೂಡ ಸೊ ನಾವು ಮಳೆಗಾಲ ಮುಗಿದ ಮೇಲೆ ಮಳೆಗಾಲ ಮುಗಿದ ನಂತರ ಸೊ ಮಲ್ಚಿಂಗನ್ನು ಗಿಡಕ್ಕೆ ಮಾಡೋದ್ರಿಂದ ಈ ರೋಗವನ್ನು ಕೂಡ ನಾವು ಸ್ವಲ್ಪ ಪ್ರಮಾಣದಲ್ಲಿ ಹತೋಟಿ ಮಾಡ್ಬೋದು. ಮತ್ತು ಇನ್ನು ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮೊದಲು ಸೊ ಸಾಮಾನ್ಯವಾಗಿ ರೈತರಿಗೆಲ್ಲರೂ ನಾವು ತಿಳಿಸೋದು ಏನಂದರೆ, ಈ ಟ್ರೈಕೋಡರ್ಮಾ ಅಂತ ಒಂದು ಜೈವಿಕ ಶಿಲೀಂಧ್ರ ಸಿಗುತ್ತೆ. ಸೊ ಅದನ್ನು ನಾವು ಒಂದು 100 kg ಕಾಂಪೋಸ್ಟ್ ಕೊಟ್ಟಿಗೆ ಗೊಬ್ಬರ ಅಥವಾ ಒಂದು 100 kg ಸೊ ನೀಮ್ ಕೇಕೆ ಸೊ ಕಹಿ ಬೇವಿನ ಹಿಂಡಿ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ 1 kg ನಾವು ಟ್ರೈಕೋಡರ್ಮಾನ ಮಿಶ್ರಣ ಮಾಡಿ ಒಂದು ಮೇ ತಿಂಗಳಲ್ಲಿ ಅದರ ಮಿಶ್ರಣ ಮಾಡಿ ಇಟ್ಕೊಂಡು ಅದು ಮಲ್ಟಿಪ್ಲೈ ಆಗಿರ್ತಕ್ಕಂಥದ್ದು ಟ್ರೈಕೋಡರ್ಮಾನ ಒಂದು 5 kg ಅಷ್ಟು ಕಾಂಪೋಸ್ಟನ್ನು ಎಲ್ಲ ಚೆನ್ನಾಗಿರೋ ಗಿಡದ ಬುಡಭಾಗಕ್ಕೆ ಸೊ ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮೊದಲು ಬುಡಕ್ಕೆ ಹಾಕೊಂಡು ಹೋಗಬೇಕು. ಜೊತೆಗೆ ಪ್ರಿಕಾಷನ್ ಆಗಿ 1% ಬೋರ್ಡ ದ್ರಾವಣವನ್ನು ಕಂಪ್ಲೀಟು ಎಲ್ಲ ಒಂದು ಬಳ್ಳಿಗಳಿಗೆ ಕ್ಲೀನಾಗಿ ಸಿಂಪರಣೆಯನ್ನು ಮಾಡಬೇಕು. ಎಲೆಗಳು ಜೊತೆಗೆ ಅದು ಗಿಡಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಕಾಂಡಗಳು ಎಲ್ಲ ಕಂಪ್ಲೀಟಾಗಿ ತೊಯ್ಯುವಾಗೆ ಸೊ ಬೋರ್ಡ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಏನೋ ಹೆಸರಿಗೆ ನಾವು ಬೋರ್ಡ ದ್ರಾವಣ ಸಿಂಪರಣೆ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡಬಾರ್ದು. ಸೊ ಹಾಗಾಗಿ ಬೋರ್ಡ ದ್ರಾವಣ ಸಿಂಪರಣೆ ಮಾಡಿ ಸೊ ಅದಕ್ಕೆ ಟ್ರೈಕೋಡರ್ಮಾನ ನಾವು ಬುಡಕ್ಕೆ ಹಾಕಬೇಕು ಮಳೆಗಾಲಕ್ಕೆ ಮೊದಲು. ಮತ್ತು ಮಳೆಗಾಲ ಕಳೆದ ನಂತರ ಇದೇ ಒಂದು ಪ್ರಾಕ್ಟೀಸನ್ನು ನಾವು ಮಾಡ್ಕೊಂಡು ಹೋದರೆ ಸೊ ರೋಗ ಬರದಾಗಿ ಈ ರೋಗ ಒಂದು ಕಾಪಾಡ್ಕೊಂಡು ಹೋಗುತ್ತೆ. ಈ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಟ್ರೈಕೋಡರ್ಮಾ ಎಲ್ಲ ರೈತರ ಮಟ್ಟದಲ್ಲೂ ಸಿಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ, ಅದನ್ನು ನಾವು COC ಅಂತ ಹೇಳ್ತೀವಿ. ಸೊ ಇದನ್ನು ಒಂದು ಬ್ಯಾರಲ್ಗೆ 500 ಗ್ರಾಮ್ ಅಂದರೆ ಅರ್ಧ kg ಈ ಒಂದು COCಯನ್ನು ಒಂದು ಬ್ಯಾರಲ್ಗೆ ಮಿಶ್ರಣ ಮಾಡಿ ಅದರಲ್ಲಿ ಒಂದು 5 ಲೀಟ್ರಷ್ಟು ತೆಗೆದು ಎಲ್ಲ ಒಂದು ಗಿಡದ ಬುಡಭಾಗಕ್ಕೆ ಸೊ ಈ COCಯನ್ನು ಡ್ರೆಂಚ್ ಮಾಡಿ ಬುಡಕ್ಕೆ ಸುರಿದು ಅದಕ್ಕೆ ಇದಕ್ಕೆ ನಾವು
ಬೋಡೋ ದ್ರಾವಣವನ್ನು ಸ್ಪ್ರೇ ಮಾಡಬೇಕು. ಇದು ಮಳೆಗಾಲಕ್ಕೆ ಮೊದಲು, ಮಳೆಗಾಲ ಬಿಟ್ಟ ನಂತರ. ಸೊ ಈ ಒಂದು ಪ್ರಾಕ್ಟೀಸನ್ನು ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ಮತ್ತು ಇಲ್ಲೂ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪೊಟ್ಯಾಸಿಯಂ ಫಾಸ್ಫೇಟ್ ಅಂತ ಸಿಗುತ್ತೆ. ಅದು ಮಾರ್ಕೆಟಲ್ಲಿ ಬೇರೆ ಬೇರೆ ಹೆಸರಲ್ಲಿ ಸಿಗುತ್ತೆ. ಸೊ ಪೊಟ್ಯಾಸಿಯಂ ಫಾಸ್ಫೇಟ್ ಅಂತಂದನ್ನು ಕೂಡ ನಾವು ಉಪಯೋಗ ಮಾಡ್ಬೋದು. ಅದಾದರೆ ಪ್ರತಿ ಲೀಟರ್ ನೀರಿಗೆ 3 ಮಿಲಿಯನಷ್ಟು ಮಿಶ್ರಣ ಮಾಡಿ ಅದನ್ನು ಬುಡಕ್ಕೂ ಕೂಡ ಸುರಿಬೋದು, ಸಿಂಪಡಣೆಯನ್ನು ಕೂಡ ಮಾಡ್ಬೋದು. ಸೊ ಹೀಗೆ ಅದನ್ನು ಮಳೆಗಾಲಕ್ಕೆ ಮೊದಲು, ಮಳೆಗಾಲ ಬಿಟ್ಟ ನಂತರ 2 ಪ್ರಾಕ್ಟೀಸನ್ನು ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಅರ್ಲಿ ಸ್ಟೇಜಲ್ಲಿ ಏನಾದರೂ ರೋಗಕ್ಕೆ, ಈ ಒಂದು ಶೀಘ್ರ ಸೊರಗು ರೋಗಕ್ಕೆ ತುತ್ತಾದಂಥ ಬಳ್ಳಿಗಳು ಏನಾದ್ರು ತೋಟದಲ್ಲಿ ಕಾಣಿಸ್ಕೊಂಡ್ರೆ, ಸೊ ಅಂಥ ಸಂದರ್ಭದಲ್ಲಿ ಈ ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ ಅಂತ ಸಿಗುತ್ತೆ. ಸೊ ಅದನ್ನು ನಾವು ಏನು ಮಾಡಬೇಕು, 1 ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಮಿಶ್ರಣ ಮಾಡಿ, ಸೊ ಯಾವ ರೋಗ ಬಂದಿರತಕ್ಕಂಥ ಗಿಡಗಳು ಏನಾದ್ರು ತೋಟದಲ್ಲಿ ಕಾಣಿಸ್ಕೊಂಡ್ರೆ ಅದಕ್ಕೆ ಬುಡಕ್ಕೆ ಕೂಡ ಸುರಿಬೇಕು, ಮತ್ತು ಕಂಪ್ಲೀಟಾಗಿ ಒದ್ದೆ ಆಗುವಾಗೆ ಆ ಒಂದು ಗಿಡಕ್ಕೆ ಸಿಂಪಡಣೆ ಮಾಡಿದ್ರೆ ಸೊ ಈ ರೋಗದಿಂದ ನಾವು ಹತೋಟಿಯನ್ನು ಮಾಡ್ಬೋದು. ಒಟ್ಟಾರೆ ಕಾಳು ಮೆಣಸು ಬೆಳೆಗೆ ತೀವ್ರ ರೀತಿಯ ಹಾನಿಯುಂಟು ಮಾಡುತ್ತಿರುವ ಈ ಗಂಭೀರ ರೋಗದ ನಿರ್ವಹಣೆಯಲ್ಲಿ ರೋಗ ಬರದಂತೆ ತಡೆಯುವ ಪ್ರಾರಂಭಿಕ ಹಂತದಲ್ಲಿಯೇ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಪಾಲಿಸುವುದು ಅತ್ಯವಶ್ಯಕ. ರೇಷ್ಮೆ ರಾಜ್ಯದ ಪ್ರಮುಖ ಸಾಂಪ್ರದಾಯಿಕ ಹಾಗೂ ಲಾಭದಾಯಕ ಉದ್ದಿಮೆ. ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ಪೂರೈಸುವ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟದ ಮೇಲೆ ರೇಷ್ಮೆಯ ಒಟ್ಟಾರೆ ಉತ್ಪಾದನೆ ಅವಲಂಬಿತವಾಗಿರುತ್ತದೆ. ಹಾಗಾಗಿ ಹಿಪ್ಪುನೇರಳೆ ತೋಟಗಳನ್ನು ಆದಷ್ಟು ರೋಗಮುಕ್ತವಾಗಿಡುವುದು ಅತ್ಯವಶ್ಯಕ. ಆದಾಗ್ಯೂ ಹಿಪ್ಪುನೇರಳೆ ಬೆಳೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬಾಧಿಸುತ್ತಿರುವ ಶಿಲೀಂಧ್ರ ರೋಗಗಳಾದ ಕಾಂಡದ ಕ್ಯಾಂಕರ್ ಹಾಗೂ ಬೇರು ಕೊಳೆ ರೋಗಗಳು ಹಿಪ್ಪುನೇರಳೆ ಕೃಷಿಕರನ್ನು ಆತಂಕಕ್ಕೆ ಎಡೆಮಾಡಿಕೊಟ್ಟಿವೆ. ಹಿಪ್ಪುನೇರಳೆ ಬೇಸಾಯ ಕ್ರಮದಲ್ಲಿ ಸಸಿಗಳನ್ನು ಬೆಳೆಸುವುದು ಪ್ರಮುಖವಾದಂಥ ಒಂದು ಕರ್ತವ್ಯ. ಈ ಪ್ರಮುಖವಾದ ಕರ್ತವ್ಯವನ್ನು ನಿರ್ವಹಿಸುವಾಗ ಕನಿಷ್ಠ ಪಕ್ಷ 6 ತಿಂಗಳಿಂದ 8 ತಿಂಗಳು ವಯಸ್ಸಾಗಿರತಕ್ಕಂಥ ಕಡ್ಡಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಈ ಕಡ್ಡಿಯನ್ನು ಆಯ್ಕೆ ಮಾಡಿಕೊಂಡಾಗ ಕಡ್ಡಿಯ ಮೇಲ್ಭಾಗದಲ್ಲೂ ಮತ್ತು ಕೆಳಭಾಗದಲ್ಲೂ ಕಡ್ಡಿಯನ್ನು ನಾಟಿ ಮಾಡಬೇಕಾದ್ರೆ ಕತ್ತರಿಸಬೇಕಾಗ್ತದೆ. ಈ ಕತ್ತರಿಸುವಾಗ ಗಾಯವಾಗೋದು ಖಚಿತ. ಈ ಗಾಯದ ಮುಖಾಂತರ ಪರಿಸರದಲ್ಲಿರತಕ್ಕಂಥ ರೋಗಾಣುಗಳು, ಅಂದರೆ ಶಿಲೀಂಧ್ರದ ರೋಗಾಣುಗಳು ಈ ಗಾಯದ ಮುಖಾಂತರ ಒಳಹೊಕ್ಕ ಬೀಜಾಣುಗಳು ಕಣ್ಣು ಚಿಗುರೊಡೆಯದಂತೆ ಮಾಡಿ ಅದು ವಿಳಂಬವಾಗುವಂತೆ ಮಾಡ್ತದೆ. ಇದೇ ಸಮಯದಲ್ಲಿ ತೊಗಟೆ ಕೊಳಿತಾ ಬರ್ತದೆ. ತೊಗಟೆಯ ಕೆಳಭಾಗದಲ್ಲಿ ಇದ್ದಿಲ ಪುಡಿ ಶೇಖರಣೆಯಾದಂತೆ ಕಂಡು ಬರ್ತಾ ಇರ್ತದೆ. ಇದನ್ನು ನಾವು ಪಿಕ್ನಿಡಿಯಾ ಪಿಕ್ನೋಸ್ಪೋರ್ಸ್ಗಳು ಅಂತ ಹೇಳಿ ಕರಿತೇವೆ. ಈ ಪಿಕ್ನೋಸ್ಪೋರ್ಸ್ಗಳು ಭೂಮಿಯಲ್ಲೆಲ್ಲ ಹರಡಿ ಮುಂದೆ ಸಸಿಮಡಿಗಳಲ್ಲಿ ಬರಬೇಕಾದಂಥ 100% ಸಸಿಗಳ ಬದಲಾಗಿ 40ರಿಂದ 60% ಕಡಿಮೆ ಆಗತಕ್ಕಂಥ ಸಾಧ್ಯತೆಗಳಿರ್ತದೆ. ಆದ ಕಾರಣ ಈ ಕಡ್ಡಿಗಳನ್ನು ನಾಟಿ ಮಾಡಬೇಕಾದರೆ ಪ್ರಮುಖವಾಗಿ ಅದು 20 ಗ್ರಾಂ ಬ್ಯಾವಿಸ್ಟಿನ್ ಇಲ್ಲವೇ 20 ಗ್ರಾಂ ಕ್ಯಾಪ್ಟಾನನ್ನು 10 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಕಡ್ಡಿಗಳನ್ನು ಸಂಪೂರ್ಣವಾಗಿ ಕನಿಷ್ಠ ಪಕ್ಷ 20 ನಿಮಿಷಗಳ ಕಾಲ ನೆನೆಸಿದ ನಂತರ ಸಿರಿಬಯೋಗಾರ್ಡ್ 1 kg ಸಿರಿಬಯೋಗಾರ್ಡನ್ನು 10 ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡಾಗ ಅದು ಆಗತಕ್ಕಂಥ ಒಂದು ಈ ಸಗಣಿ ಬಗಡದಂತೆ ಆಗ್ತದಲ್ಲ, ಅದರಲ್ಲಿ ಈ ಕಡ್ಡಿಗಳನ್ನು ನಾವು ಕಟಾವು ಮಾಡಿಕೊಂಡಿರ್ತಕ್ಕಂಥ ಬೀಜದ ಕಡ್ಡಿಯ ಕೆಳಭಾಗವನ್ನು ಮಾತ್ರ ಅದರಲ್ಲಿ ಅದ್ದಿ ನಾಟಿ ಮಾಡುವುದು ಸೂಕ್ತ. ಕಾಂಡದ ಮೇಲೆ ಬರತಕ್ಕಂಥ ಕಾಂಡದ ಕ್ಯಾಂಕರ್ ರೋಗವನ್ನು ಸಸಿಮಡಿಯ ಮಾರಕ ರೋಗ ಎಂದು ಕೂಡ ಕರಿತೇವೆ. ಈ ಕಾಂಡದ ಕ್ಯಾಂಕರ್ ರೋಗ ಸಸಿಮಡಿಗಳಲ್ಲಿ ಬರುವುದು ಒಂದೇ ಭಾಗ ಅಲ್ಲ. ನಾವು ಹಿಪ್ಪುನೇರಳೆ ರೆಂಬೆಗಳಿಂದ ಹುಳು ಸಾಕಾಣಿಕೆಯನ್ನು ಮಾಡುವಾಗಲೂ ಸಹ ಕಡ್ಡಿಗಳನ್ನು ಕತ್ತರಿಸಿದಾಗ ಆ ಕಾಂಡದ ಮೇಲೆ ಪರಿಸರದಲ್ಲಿರತಕ್ಕಂಥ, ಅಂದರೆ ಗಾಳಿಯಲ್ಲಿರತಕ್ಕಂಥ ಲ್ಯಾಸಿಯೋಡಿಪ್ಲೋಡಿಯಾ ಥಿಯೋಬ್ರೊಮೆ ಅಥವಾ ಬಾಟ್ರಿಯೋಡಿಪ್ಲೋಡಿಯಾ ಥಿಯೋಬ್ರೊಮೆ ಎಂಬ ಹಾನಿಕಾರಕ ಶಿಲೀಂಧ್ರದ ಬೀಜಾಣುಗಳು ಗಾಯದ ಒಳಹೋಗುವ ಸಾಧ್ಯತೆಗಳಿದೆ. ಇದು ಕ್ರಮೇಣ ಗಾಯದ ಮುಖಾಂತರ ಸೇರಿದ್ದು ತೊಗಟೆಯಿಂದ ಕೆಳಭಾಗಕ್ಕೆ ತಮ್ಮ ಶಿಲೀಂಧ್ರದ ಎಳೆಗಳನ್ನು ಹರಡುತ್ತಾ ಕಾಂಡದ ಭಾಗದೊಂದಿಗೆ ಮತ್ತು ಬೇರಿನ ಭಾಗಕ್ಕೂ ಕೂಡ ಹರಡುತ್ತಾ ಹೋಗುತ್ತೆ. ಇದು ಹರಡಿದಂತೆ ಬೇರೂ ಸಹ ಕೊಳಿತಕ್ಕಂಥ, ಬೇರಿನ ಮೇಲಿರತಕ್ಕಂಥ ತೊಗಟೆಯೂ ಸಹ ಕೊಳಿತಾ ಹೋಗುತ್ತೆ. ಈ ತೊಗಟೆ ಕೊಳಿತಾಗ ತೊಗಟೆಯ ಕೆಳಭಾಗದಲ್ಲಿ ಈ ಕಪ್ಪು ಶಿಲೀಂಧ್ರದ ಬೀಜಾಣುಗಳು ಹೆಚ್ಚಿಗೆ ಕಂಡು ಬರ್ತಾ ಇರ್ತದೆ. ಇದನ್ನು ಬೇರಿನ ಕಪ್ಪು ಕೊಳೆ ರೋಗ ಅಂತ ಅಂದ್ಬಿಟ್ಟು ಹೇಳಿ ಕೂಡ ಹೇಳ್ತೇವೆ. ಅಂದರೆ ಪ್ರಮುಖವಾಗಿ ಹೇಳುವುದಾದರೆ ಕಾಂಡಕ್ಕೆ ಬರತಕ್ಕಂಥ ಕಾಂಡದ ಕ್ಯಾಂಕರ್ ಮತ್ತು ಬೇರಿಗೆ ಬರತಕ್ಕಂಥ ಬೇರು ಕೊಳೆ ರೋಗ, ಎರಡನ್ನೂ ಉಂಟು ಮಾಡಲ್ಪಡತಕ್ಕಂಥ ಶಿಲೀಂಧ್ರ ಒಂದೇ. ಈ ರೋಗದಿಂದ ಗಿಡಗಳು ಒಣಗುತ್ತಾ ಹೋಗ್ತದೆ. ಕ್ರಮೇಣ
ಎಲೆಗಳು ಮುದುಡುತ್ತಾ ಬೇರು ಸಹ ಕೊಳೆಯುತ್ತಾ ಹೋಗಿ ಸಂಪೂರ್ಣವಾಗಿ ಗಿಡವನ್ನು ಕಿತ್ತು ಸುಟ್ಟು ಹಾಕಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ. ಈ ಒಂದು ಇದನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಶಿಲೀಂಧ್ರನಾಶಕವನ್ನು ಅಂದರೆ 0.2% ಬ್ಯಾವೆಸ್ಟಿನ್ ದ್ರಾವಣವನ್ನು ಕಟಾವು ಮಾಡಿದ ಕಡ್ಡಿಗಳ ಮೇಲೆ ಸಿಂಪರಣೆ ಮಾಡೋದರಿಂದ ಕಾಂಡದ ಕ್ಯಾಂಕರ್ ರೋಗವನ್ನು ತಡೆಗಟ್ಟೋದಕ್ಕೆ ಸಾಧ್ಯತೆಗಳಿದೆ. ಕಾಂಡದ ಕ್ಯಾಂಕರ್ ಮತ್ತು ಬೇರುಕೊಳೆ ರೋಗವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಉಪಯೋಗ ಮಾಡತಕ್ಕಂಥ ಉಪಕರಣಗಳು ಬಹಳ ಹರಿತವಾಗಿರತಕ್ಕಂಥ ಕುಡುಗೋಲು ಮಚ್ಚನ್ನೇ ಉಪಯೋಗಿಸಬೇಕು. ಕಡ್ಡಿಗೆ ಅತೀವ ಗಾಯವಾಗದಂತೆ ನೋಡಿಕೊಳ್ಬೇಕು. ಸಿರಿ ಬಯೋಗಾರ್ಡ್ ಎಂಬತಕ್ಕಂಥ ಒಂದು ಜೈವಿಕ ನಿಯಂತ್ರಕ ಅಂದರೆ ಬೇರುಕೊಳೆ ರೋಗವನ್ನು ನಿಯಂತ್ರಣ ಮಾಡತಕ್ಕಂಥ ಜೈವಿಕ ನಿಯಂತ್ರಕವನ್ನು ನಮ್ಮ ಸಂಸ್ಥೆಯಲ್ಲಿ ಅಭಿವೃದ್ಧಿಗೊಳಿಸಿ ಅದನ್ನು ರೈತರಿಗೂ ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಈ ಸಿರಿ ಬಯೋಗಾರ್ಡ್ ಎಂಬತಕ್ಕಂಥದ್ದನ್ನು ಉಪಯೋಗಿಸಬೇಕಾದಂಥ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ತೇವಾಂಶ ಇರತಕ್ಕಂಥ ಸಮಯದಲ್ಲೇ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಕೂಡ ಬಿಸಿಲಿಗೆ ಡೈರೆಕ್ಟಾಗಿ ಅದನ್ನು ಒಣಗಿಸದಂತೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ನೆರಳಿನಲ್ಲೇ ಇದನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಕೂಡ ಒಂದು ಉತ್ತಮವಾದಂಥ ವಿಧಾನ. ಈ ಸಿರಿ ಬಯೋಗಾರ್ಡನ್ನು ಸಂಸ್ಕರಣೆ ಮಾಡ್ತಕ್ಕಂಥ ವಿಧಾನ ಅಂತ ಅಂದ್ಬಿಟ್ಟು ಹೇಳಿದರೆ 1 ಎಕರೆಗೆ 1 ವರ್ಷಕ್ಕೆ 2 ಕಿಲೋಗ್ರಾಮ್ ಸಿರಿ ಬಯೋಗಾರ್ಡನ್ನು ಉಪಯೋಗಿಸಬೇಕಾಗ್ತದೆ. ಇದನ್ನು 2 ಕಂತುಗಳಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಮೊದಲನೇ ಕಂತು ಪ್ರಾರಂಭಿಕ ಮಳೆಗಾಲ ಪ್ರಾರಂಭವಾಗ್ತಕ್ಕಂಥ ಸಮಯದಲ್ಲಿ, ಮಳೆಗಾಲ ಮುಗಿಯುವ ಮುನ್ನ ಇದನ್ನು 2ನೇ ಕಂತನ್ನು ಉಪಯೋಗಿಸಬೇಕಾಗ್ತದೆ. ಸುಮಾರು 25 kg ಬೇವಿನ ಹಿಂಡಿ, 25ರಿಂದ 50 kgಯಷ್ಟು ಬೇವಿನ ಹಿಂಡಿಯ ಜೊತೆಗೆ 1 kg ಸಿರಿ ಬಯೋಗಾರ್ಡ್ ಮೂಲ ಸೋಂಕನ್ನು ಮಿಶ್ರಣ ಮಾಡಿ ಅದರ ಮೇಲೆ ನೀರನ್ನು ಚಿಮುಕಿಸಿ ಒದ್ದೆ ಗೋಣಿ ತಾಟಿನಿಂದ ಮುಚ್ಚಬೇಕು. ಕನಿಷ್ಠ ಪಕ್ಷ ಇದನ್ನು 1 ವಾರದ ಕಾಲ ಬೆಳೆಯುವುದಕ್ಕೆ ಬಿಡಬೇಕು ಹಾಗೂ ನೀರನ್ನು ಚಿಮುಕಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಬಿಸಿಲಿನಲ್ಲಿ ಒಣಗಿಸಬಾರ್ದು. ಅನಂತರ 1 ವಾರ ಬೆಳೆಯಲು ಬಿಟ್ಟಂಥ ಈ ಸಿರಿ ಬಯೋಗಾರ್ಡಲ್ಲಿ ಇರತಕ್ಕಂಥ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಎಂಬತಕ್ಕಂಥ ಶಿಲೀಂಧ್ರ ಬೆಳೆದು ಸ್ವಲ್ಪ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರತಕ್ಕಂಥ ಸಮಯದಲ್ಲಿ ಅದನ್ನು 1 ಗಾಡಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಈ 2 ಸಾಲುಗಳ ಮಧ್ಯೆ, ಆ ಸಾಲುಗಳಲ್ಲಿ ಈ ಸಂಸ್ಕರಿಸಿದ ಸಿರಿ ಬಯೋಗಾರ್ಡನ್ನು ಭೂಮಿಗೆ ಹಾಕಿ ಮಣ್ಣನ್ನು ಮುಚ್ಚಿ ನೀರನ್ನು ಹಾಯಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಇದು ಸಂಪೂರ್ಣವಾಗಿ ಒಣಗದೇ ಇರುವಂತೆ ಮಣ್ಣಿನಲ್ಲಿ ನೋಡಿಕೊಳ್ಳತಕ್ಕಂಥದ್ದು ಸೂಕ್ತ. ಮಣ್ಣು ತೇವಾಂಶ ಇರುವಂತೆ ನೋಡಿಕೊಳ್ಳತಕ್ಕಂಥದ್ದು ಕೂಡ ಸೂಕ್ತ. ಹಿಪ್ಪನೇರಳೆ ತೋಟದಲ್ಲಾಗ್ಬೋದು ಅಥವಾ ಸಸಿಮಡಿಗಳಲ್ಲಾಗ್ಬೋದು ಈ ರೋಗದ ಚಿಹ್ನೆಗಳು ಇರತಕ್ಕಂಥ, ಅಂದರೆ ಪ್ರಾರಂಭಿಕ ಚಿಹ್ನೆ ಆಗ್ಬೋದು ಅಥವಾ ಅಂತಿಮ ಚಿಹ್ನೆಗಳಾಗಿರಬಹುದು, ಈ ಬೀಜಾಣುಗಳು ಇರತಕ್ಕಂಥ ಕಡ್ಡಿಗಳು ಏನಾದರೂ ಗೋಚರಿಸಿದಲ್ಲಿ ಅಂಥ ಕಡ್ಡಿಗಳನ್ನು ಅಥವಾ ಅಂಥ ತೋಟದಲ್ಲಿರುವ ಅಂಥ ಗಿಡಗಳನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಅದನ್ನು ಸುಟ್ಟು ಹಾಕ್ತಕ್ಕಂಥದ್ದು ಸೂಕ್ತ. ಅದನ್ನು ಎಲ್ಲೆಂದರಲ್ಲಿ ಬಿಸಾಡಿ ಮತ್ತೆ ರೋಗಾಣುಗಳು ಹರಡದೇ ಇರುವಂತೆ ನೋಡಿಕೊಳ್ತಕ್ಕಂಥದ್ದು ಕೂಡ ಪ್ರಮುಖವಾದಂಥ ಒಂದು ಅಂಶವಾಗಿರ್ತದೆ.